ಅಲ್ಲ, BJP ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನ ಮೆಚ್ಚಿಸಬೇಕು ಅಂತ ಅಂದರೆ ಅವರು ಹಿಂದಿ ಪರವಾಗಿರಬೇಕು. ಕೇಂದ್ರದ ನಾಯಕರನ್ನ ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು, ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನಿಸುತ್ತೆ. ನೋಡಿ, ಅವತ್ತಿನ ಪರಿಸ್ಥಿತಿಗಳು ಒಂಥರ, ಇವತ್ತಿನ ಪರಿಸ್ಥಿತಿ ಒಂಥರ ಇದೆ. ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಕಲಿಕೆ 2 ಭಾಷೆಗಳಲ್ಲಿ ಆಗಬೇಕು ಅನ್ನೋದು ಹೇಳಿದ್ದಾರೆ. ಸೊ 2 ಭಾಷೆಗಳನ್ನು, ಕನ್ನಡವನ್ನು ಪ್ರಧಾನವಾಗಿಟ್ಕೊಂಡು ಉಳಿದಂಥ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟಂಥ ವಿಚಾರ. ವರ್ಷ ಪೂರ್ತಿ ಓದಿರ್ತಾರೆ, ಕೊನೆ ಮೂಮೆಂಟಲ್ಲಿ ಬಂದಾಗ ನೀವು ದ್ವಿಭಾಷಾ ಅಂತ ಮಾಡಿದ್ರೆ ಗೊಂದಲ ಸೃಷ್ಟಿ ಆಗುತ್ತೆ ಅಂತ ಮಕ್ಕಳ ಪರೀಕ್ಷೆ ಇದೆಯಲ್ಲ, ಈಗ ಏನಾಗ್ತದೆ ಅಂತ ಅಂದರೆ ಬಹುತೇಕರು ಥರ್ಡ್ ಲ್ಯಾಂಗ್ವೇಜಲ್ಲಿ ಫೇಲ್ ಆಗ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದು ಗೊತ್ತಿಲ್ಲಪ್ಪ ನನಗೆ. ನಾನು ಯಾವಾಗ ಹೇಳಿದೆ ನಿಮಗೆ? ನಾನು ಏನು ಹೇಳಲೇ ಇಲ್ವಲ್ಲ ನಿಮಗೆ. ನಾನು ಆಯ್ತೀನಿ, ನನಗೆ ಯಾರು ಕಾಣಿಸ್ಲಿಲ್ಲಪ್ಪ ಹಂಗೆ. ನನಗೆ ಅದ್ರ ಬಗ್ಗೆ ನಾಲೆಡ್ಜು ಇಲ್ಲ. ಸರಿ, ಶಾಸಕರಿಗೆ IPL ಟಿಕೆಟ್ ನೀಡುವ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಬಿಜೆಪಿ ಟಿಕೆಟ್ ಕೇಳಿರೋದು ತಪ್ಪು. ಈ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನೂ ಮಹಾಪರಾಧ. IPL ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನು, ಯಾವ ರೀತಿಯ ಪದಗಳ ಬಳಕೆಯನ್ನು ಮಾಡಿದ್ದಾರೆ ಅಂಥೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿದೆ. ಸೊ ಅದನ್ನು ತೆಗೆದು ನೋಡಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗಬೇಕು. ಗೊತ್ತಾಯ್ತಾ? ನೋಡ್ರಿ, ಮೊದಲಿಂದಾನೂ ಕೊಟ್ಕೊಂಡು ಬಂದಿದ್ದಾರೆ, ಮೊದಲಿಂದಾನೂ ನಡ್ಕೊಂಡು ಬಂದಿದೆ. ಸೊ ಇದನ್ನು ಸ್ವಲ್ಪ ವ್ಯಾಪಕವಾಗಿ ಅಪಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಶಾಸಕರು ಟಿಕೆಟ್ ಇಸ್ಕೊಂಡಿಲ್ವಾ ಅಂತಂದರೆ ಅವರು ಇಸ್ಕೊಂಡಿದ್ದಾರೆ. ನಿಮ್ಗೆ ಐಟಮ್ ಸಿಕ್ತಲ್ಲಪ್ಪ, ನಿಮಗೆ ಖುಷಿ ಆಯ್ತಲ್ಲ, ಒಳ್ಳೆ ಚೆನ್ನಾಗಾಯ್ತಲ್ಲ, ಒಳ್ಳೆ ಐಟಮ್ ಸಿಕ್ಕಿದೆ, ನೀವು ನ್ಯೂಸ್ ಮಾಡಿ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನು ಯಾರನ್ನೂ ವಿರೋಧನ ಮಾಡಲ್ಲಪ್ಪ. ನಾನು ಯಾಕೆ ವಿರೋಧ ಮಾಡಲಿ? ನಾನು ಹೇಳೋದು ಇಷ್ಟೇ, ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನು, ರಾಷ್ಟ್ರೀಯ ಕ್ರೀಡೆನೋ ಅಲ್ಲ. ಅದು ಒಂದು ಕಮರ್ಷಿಯಲ್ ಗೇಮ್. IPL ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಈಗಾಗಲೇ ಸರ್ಕಾರ ನಾನು ಸೂಚಿಸಿದ ಜಾಗ, ನಾನು ಆಯ್ಕೆ ಮಾಡಿದಂಥ ಜಾಗ, ಇವತ್ತು ಅದನ್ನು ಸರ್ಕಾರ ಮನ್ನಣೆ ಕೊಟ್ಟಿದೆ. ಸೂರ್ಯ ಸಿಟಿನಲ್ಲಿ ನಾನೇ ಅದನ್ನು ಪ್ರಸ್ತಾಪನೆಯನ್ನು ಇಟ್ಟಿದ್ದು, ನಾನೇ ಅದರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ದು. 4 ದಿಕ್ಕುಗಳಲ್ಲಿ, ಬೆಂಗಳೂರಿನ 4 ದಿಕ್ಕುಗಳಲ್ಲಿ 4 ಕ್ರೀಡಾಂಗಣಗಳನ್ನು ಮಾಡಬೇಕು ಅಂಥೇಳಿ. ಯಾಕೆ ಅಂತ ಅಂದರೆ ಕಂಠೀರವ ಕ್ರೀಡಾಂಗಣ, KSCA, ಫುಟ್ಬಾಲ್ ಸ್ಟೇಡಿಯಮ್ಮು, 1-2-3 ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವುದೂ ಕೂಡ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ಒಂದು ನಗರಕ್ಕೆ ಯುವಕರನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಅಂದಾಗ, ಯುವಕರಿಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಸಂದರ್ಭದಲ್ಲಿ ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಮಾಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡಿದ್ದೆ. ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಾನೇ ಸೂರ್ಯ ಸಿಟಿನಲ್ಲಿ
100 acres ರಿಸರ್ವ್ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದ್ದೆ. ಅದು ರಿಸರ್ವ್ ಆಗಿತ್ತು. ಅದಾದಮೇಲೆ ಪ್ಲ್ಯಾನಿಂಗ್ ಸೆಕ್ಷನ್ನು ಪ್ಲ್ಯಾನಿಂಗ್ ಎಲ್ಲ ಆಗಿತ್ತು. ಅನೇಕ ಬಾರಿ ಈ ವಿಚಾರವಾಗಿ ನಾನು ಸಚಿವರನ್ನು ಮತ್ತು ಜಮೀರ್ ಅಹ್ಮದ್ ಅವ್ರನ್ನ ಮತ್ತು ಶಿವಲಿಂಗೇಗೌಡರು ಅಧ್ಯಕ್ಷರನ್ನ ಎಲ್ಲ ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನು ನಾನು ಮತ್ತು ಶಾಸಕರಾದಂಥ ಶಿವಣ್ಣವರು ಮಾಡಿದ್ವಿ. ಅದು ಕ್ಯಾಬಿನೆಟಲ್ಲಿ ಕೂಡ ಅನುಮೋದನೆ ಆಗಿದೆ. ಸುಮಾರು 50-60 ಎಕರೆ ಪ್ರದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕ್ರೀಡಾಂಗಣ ಆಗ್ತದೆ. BDAನಲ್ಲೂ ಕೂಡ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಯಾವುದು ಶಿವರಾಮ್ ಕಾರಂತ ಲೇಔಟಲ್ಲಿ ಅಲ್ಲೂ ಕೂಡ ಒಂದು 40 ಎಕರೆ 30 ಎಕರೆ 40 ಎಕರೆಯಷ್ಟು ರಿಸರ್ವ್ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗಬೇಕು. 4 ದಿಕ್ಕುಗಳಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗಬೇಕು. ಬಿಡದಿ ನಾವೇನು ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣಕ್ಕೆ ನಾನು ಸ್ಥಳವನ್ನು ನಿಗದಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥವ್ರ ಹತ್ರ ಮಾತನಾಡ್ತೀನಿ. ನನಗೂ ಹೇಳಿದ್ದಾರೆ, ಸಮಯ ಅವಕಾಶ ಸಿಕ್ತು ಅಂತಂದರೆ ಹೋಗಿ ಬರ್ತೀನಿ. ನಾಯಕರುಗಳಿದ್ದಾರೆ, ನಾಯಕರುಗಳು ಮಾಡ್ತಾರೆ. ಮಧ್ಯದಲ್ಲಿ ಯಾವಾಗ ಕೆಲಸ ಇರ್ತದೆ ಹೋಗ್ತೀವಿ. ನಗ್ನಗ್ತಾ ಓಡಾಡ್ತಾ ಇದ್ದಾರೆ. ನಿಮ್ಗೆ ಯಾವಾಗ ಕಾಣಿಸ್ತು ಮುನ್ಸ್ ಅವ್ರದ್ದು? ಎಲ್ಲೋ ಒಂದು ಕಡೆ ಚುನಾವಣೆ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಅವರ ಬೇಡಿಕೆ ಜಾಸ್ತಿ ಆಗಿರಬೇಕು ಕರ್ನಾಟಕಕ್ಕಿನ್ನ. ಇಲ್ಲಪ್ಪ ಸ್ವಲ್ಪ ಏನೋ ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾರು ಎಫೆಕ್ಟ್ ಆಗುತ್ತೆ, ಯಾರು ಎಫೆಕ್ಟ್ ಆಗಲ್ಲ ಅನ್ನೋದಕ್ಕಿಂತ ಉತ್ತಮ ಯುವ ನಾಯಕತ್ವವನ್ನು ಆ ಭಾಗಕ್ಕೆ ಕಾಂಗ್ರೆಸ್ ಪಕ್ಷ ನೀಡಿದೆ. ಜೊತೆಗೆ ಒಳ್ಳೆಯ ಹಿರಿಯ ನಾಯಕರು ಅವರ ಕಾಲವಾಗಿದ್ದರಿಂದ ಅವರ ನಿಧನದ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಏನು ಅವಕಾಶಗಳಿರ್ತದೆ ಅದನ್ನು ಕೂಡ ಕೊಡ್ತಾರೆ. ಮುಂದಿನ ಎಲೆಕ್ಷನ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅನ್ನುವಂಥದ್ದನ್ನ ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಗಮನಿಸ್ತದೆ. ಹೈಕಮಾಂಡ್ ಸಂಬಂಧಪಟ್ಟಂಥ ವಿಚಾರ. ಒಟ್ಟಾರೆಯಾಗಿ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಗ್ಯಾರಂಟಿಗಳಂತೂ ಕಾಂಪಿಟೇಷನ್ ಮೇಲೆ ಎಲ್ಲ ಪಾರ್ಟಿಗಳು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಈ ಘೋಷಣೆಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಯಾಕಂದ್ರೆ ಲಾಸ್ಟ್ ಟೈಮ್ ತಾವು ಹೇಳಿದ್ರಿ, ಘೋಷಣೆ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿ ಕೆಲವು ಶಾಸಕರೆಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಿದ್ದಾರೆ, ಡೆವಲಪ್ಮೆಂಟಿಗೆ ಸಿಗ್ತಾ ಇಲ್ಲ. ಇದು ಎಲ್ಲ ಕಡೆಗೂ ರಿಫ್ಲೆಕ್ಟ್ ಆಗ್ತಾ ಇದೆ? ಎಲ್ಲ ಕಡೆ ರಿಫ್ಲೆಕ್ಟ್ ಆಗೋ ಅಂಥದ್ದಲ್ಲ. ಇದು ನೋಡಿ, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಕೊಂಡು, ಜೊತೆಗೆ ಯಾವ ವರ್ಗಗಳು ಅಂದರೆ ಜಾತಿ ಅಲ್ಲ, ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ. ಆ ಬಡವರನ್ನು ಗುರಿಯಾಗಿಟ್ಕೊಂಡು ಸೂಕ್ತವಾದಂಥ ತೀರ್ಮಾನಗಳನ್ನು ಸೂಕ್ತವಾದಂಥ ರೀತಿಯಲ್ಲಿ ಕೊಟ್ಟಿದ್ದೇ ಆಯಿತು ಅಂದರೆ ಆ ರಾಜ್ಯದಲ್ಲಿ ಆರ್ಥಿಕವಾಗಿ GDP ಜೊತೆಗೆ ಹ್ಯೂಮನ್ ಇಂಡೆಕ್ಸಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಯನ್ನು, ಆರ್ಥಿಕ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೀವನದ ಮಟ್ಟ ಸುಧಾರಣೆ ಆಗ್ತದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಏನು ಕೂಲಿ ಕಾರ್ಮಿಕರಿದ್ದಾರೆ, ಬಡವರ್ಗ ಇದೆ, ಅವರೆಲ್ಲರೂ ಕೂಡ ಇವತ್ತು ನೆಮ್ಮದಿಯಿಂದ ಇದ್ದಾರೆ. ಯಾರೇನೇ ಮಾತಾಡ್ಬೋದು, ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥ ಕೂಗಿರ್ಬೋದು, ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಬದಲಾವಣೆ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಕೆಲವರು ವಿರೋಧ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಸಮಸ್ಯೆಗಳಿದೆ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಬದಲಾವಣೆಯ ಒಂದು ಪರಿಸ್ಥಿತಿ ಏನಿದೆ ಅದನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನೆಮ್ಮದಿಯ ಬದುಕನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು ಇರೋ ಅನಿಲದ ಸಮಸ್ಯೆ, ತೈಲದ ಸಮಸ್ಯೆ, ನಾವೆಲ್ಲ ಕೊರೋನಾ ರೀತಿ ಹೋರಾಡಬೇಕು ಅಂತ ರಾಜ್ಯಗಳಿಗೆ ಕರೆ ಕೊಟ್ಟಿದ್ದಾರೆ ಸರ್ ಮೋದಿ ಅವರು. ಅಷ್ಟೊಂದು ಸಮಸ್ಯೆ ಆಗ್ತಿದ್ಯಾ? ಅದು ಕೇಂದ್ರ ಸರ್ಕಾರಕ್ಕೆ ಗೊತ್ತು ಏನು ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಒಟ್ಟಾರೆಯಾಗಿ ಇದೇ ರೀತಿಯ ಪರಿಸ್ಥಿತಿ ಮುಂದುವರಿತು ಅಂತ ಅಂದರೆ ಭಾಳ ದೊಡ್ಡ ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ಜೊತೆಗೆ ಬೆಲೆ ಏರಿಕೆಯ ಬಿಸಿ ಇಡೀ ಭಾರತ ದೇಶಕ್ಕೆ ತಟ್ತದೆ, ಈಗಾಗಲೇ ತಟ್ಟಿದೆ. ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೂ ಕೂಡ ಕೆಲವು ಪ್ರಾಡಕ್ಟ್ಗಳು, ಕೆಲವು ವಸ್ತುಗಳು ನಿಮಗೆ
ಬೆಲೆ ಸಿಗದೇ ಇದ್ದ ಬೆಲೆ ಜಾಸ್ತಿ ಆಗಿರ್ಬೋದು. ಇನ್ನು ಕೆಲವರು ಇದನ್ನೇ ಉಪಯೋಗ ಮಾಡಿಕೊಂಡು ಬೆಲೆ ಏರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೋಟೆಲ್ಗಳಿಂದ ಆಗಿರೋದು ಸೊ ಹೋಟೆಲ್ಗಳು ಒಂದೇ ಅಂತಲ್ಲ, ಇವತ್ತು ಅಲೈಡ್ ಇಂಡಸ್ಟ್ರೀಸ್ ಯಾವ್ಯಾವುದಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ನಾವು ಯಾವುದನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಆ ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲದರ ಮೇಲೂ ಕೂಡ ಇದರ ಪರಿಣಾಮ ಬೀರ್ತದೆ. ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಪ್ರೊಡಕ್ಷನ್ನು ಯಾರ್ಯಾರು ಗ್ಯಾಸು ಪೆಟ್ರೋಲಿಯಂ ಪ್ರಾಡಕ್ಟ್ ಇದನ್ನು ಉಪಯೋಗಿಸ್ಕೊಂಡಿದ್ರು, ನಾಳೆ ದಿನ ಮಳೆ ಹೋಯ್ತು ಅಂತ ಅಂದರೆ, ಇವತ್ತು ಮುಂಗಾರು ಪ್ರಾರಂಭ ಆಗಿ ಮಳೆ ಹೋಯ್ತು ಅಂತ ಅಂದರೆ ನಮ್ಮ ಗೊಬ್ಬರದ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಹೌದು, ಅದೇನಿಲ್ಲ ಅಂತಲ್ಲ. ಅದಕ್ಕೆ ಸರ್ಕಾರ ಸಜ್ಜಾಗಬೇಕಾಗ್ತದೆ. ಒಂದಷ್ಟು ಸ್ಟಾಕ್ ಇರ್ಬೋದು, ಏನೋ ಒಂದು 3 ಮಂತ್ಸ್ಗೆ ಆಗೋಷ್ಟು 2 ಮಂತ್ಸ್ಗೆ ಆಗೋಷ್ಟು ಸ್ಟಾಕು, ಒಂದು ಸೀಸನ್ಗೆ ಆಗೋಷ್ಟು ಸ್ಟಾಕು ಇರೋದು ಕಷ್ಟ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಸರ್ಕಾರ ಮಾಡ್ಕೋಬೇಕಾಗ್ತದೆ. ಮುನ್ನೆಚ್ಚರಿಕೆ ಕೊಡ್ತಕ್ಕಂಥದ್ದು, ಎಲ್ಲರೂ ಕೂಡ ವೆಹಿಕಲ್ಗಳಲ್ಲಿ ಜಾಸ್ತಿ ವೆಹಿಕಲ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ. ಈಗ ನಮ್ಮ ಹಾಲು ಒಕ್ಕೂಟಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನೀವೇನು ಗ್ಯಾಸ್ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಿ ಅದನ್ನು 55% ಒಳಗಡೆ ನೀವು ಉಪಯೋಗಿಸಿ, ಇಲ್ಲ 100% ನೀವು ಉಪಯೋಗಿಸ್ಬೇಕು ಅಂತ ಅಂದರೆ 30% ಅಡಿಷ್ನಲ್ ಕಾಸ್ಟ್ ಬೇರ್ ಮಾಡಬೇಕಾಗುತ್ತೆ ಅಂತೇಳಿ. ಸೊ ಅಡಿಷ್ನಲ್ ಕಾಸ್ಟ್ ಬೇರ್ ಮಾಡಬೇಕು ಅಂತ ಅಂದರೆ ಅದ್ರ ಅರ್ಥ ಏನು? ಬೆಲೆ ಏರಿಕೆಗೆ ಅದು ನಾಂದಿ ಆಗ್ತದೆ. ಸೊ ಹಾಗಾಗಿ ಎಸೆನ್ಷಿಯಲ್ ಕಮಾಡಿಟಿ ಒಳಗಡೆ ನಾವು ಬರ್ತೇವೆ. ಸೊ ಇಂಥ ಸಮಸ್ಯೆಗಳಿದೆ. ಈಗಲೇ ಜನ ಎಚ್ಚೆತ್ಕೊಳ್ಳೋದು ಒಳ್ಳೆಯದು. ಸಮಸ್ಯೆ ಏನಾಗ್ತಾ ಇಲ್ಲ, ಸದ್ಯಕ್ಕೆ ಸಮಸ್ಯೆ ಏನಾಗ್ತಾ ಇಲ್ಲ. ಸಮಸ್ಯೆಗಿನ್ನ ಬೆಲೆ, ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆದಾಗ ಅದನ್ನೇನಂತ ಕರಿಬೇಕು ನಾನು? ನೀವೇನಂತ ವ್ಯಾಖ್ಯಾನ ಮಾಡ್ತೀರಿ? ಪ್ರೊಡಕ್ಷನ್ ಕಾಸ್ಟು ಜಾಸ್ತಿ ಆದಾಗ ಅದು ಯಾರ ಮೇಲೆ ಬೀಳ್ತದೆ? ನೀವೇನು ಹೇಳ್ಬಿಡ್ತೀರಿ? ಡಿ ಕೆ ಸುರೇಶ್ ಅವರು ಬೆಲೆ ಏರಿಕೆ ಬಗ್ಗೆ ಸುತ್ತಾಗಿ ಹೇಳಿದ್ರು ಅಂತ. ವಸ್ತುಸ್ಥಿತಿನ ನೀವು ಚಿಂತನೆ ಮಾಡಿದ್ರ? ಈಗ ಮುಂಗಾರು ಪ್ರಾರಂಭ ಆಗ್ತದೆ, ಬೇಸಿಗೆಗಾಲ ಯಾರೂ ಸುದ್ದಿ ಇಲ್ಲ. ಮಳೆ ಜೋರಾಗಿ ಹುಯ್ತು ಅಂತ, ಇಡೀ ರಾಜ್ಯದಲ್ಲಿ ಮಳೆ ಜೋರಾಗಿ ಹುಯ್ತು ಅಂತ ಅಂದರೆ ಜನ ಎಲ್ಲ 2 ಮಳೆ 3 ಮಳೆ ಹುಯ್ತು ಅಂತ ಅಂದರೆ ಜನ ಎಲ್ಲ ಹೊಲದ ಮೇಲೆ ಹೋಗ್ತಾರೆ, ಜಮೀನುಗಳ ಮೇಲೆ ಹೋಗ್ತಾರೆ. ತಕ್ಷಣ ಪ್ರಾರಂಭ ಆಗ್ತದೆ ಗೊಬ್ಬರ. ನೀವು ಅದ್ರ ಬಗ್ಗೆ ಎಚ್ಚರಿಕೆ ಕೊಡಿ. ನೀವು ಅದ್ರ ಬಗ್ಗೆ ಸ್ಟಾಕ್ ಎಷ್ಟಿದೆ, ಏನು, ಯಾವ ಟೈಮಿಗೆ ಸೋಯಿಂಗ್ ಮಾಡಬೇಕು, ಯಾವ ಟೈಮಿಗೆ ಗೊಬ್ಬರ ಬೇಕು, ಅದಕ್ಕೆ ತಯಾರಿ ಮಾಡಿದ್ದಾರ. ನೀವು ಮುನ್ನೆಚ್ಚರಿಕೆಯನ್ನು ಸರ್ಕಾರಕ್ಕೂ ಕೊಡಿ, ಜನಜಾಗೃತಿಯನ್ನು ಜನರಿಗೂ ಕೂಡ ಮೂಡಿಸಿ. ಸೌದೆ ಒಲೆ ಹತ್ರ ಸೌದೆಯನ್ನ ತರಬೇಕಾಗುತ್ತೆ, ಸೌದೆ ಒಲೆಯಲ್ಲಿ ಅಡಿಗೆ ಮಾಡಬೇಕಾಗುತ್ತೆ. ಹಳ್ಳಿಲಿರೋ ಜನರು ಎಲ್ಲ ಸೌದೆ ಯೂಸ್ ಮಾಡಬೇಕಾಗುತ್ತೆ. ನೀವು ಪರ್ಯಾಯವಾಗಿ ಏನಾದರೂ ನಿಮ್ಮ KMF ಆಗಿರೋದು, ಕೋಮಲ್ ಆಗಿರ್ಬೋದು, ಪರ್ಯಾಯವಾಗಿ ಗ್ಯಾಸ್ ಬಳಸೋದು ಸೋಲಾರ್ ಏನಾದ್ರು ಬಳಸುತ್ತಾರೆ? ಸೋಲಾರ್ ಬಳಸ್ಲಿಕ್ಕೆ ಆಗೋದಿಲ್ಲ. ಅದು ಏನು, ನಾವು ಸ್ಟೀಮ್ ಜನ್ರೇಟ್ ಮಾಡ್ತೀವಿ. ಸ್ಟೀಮ್ ಜನ್ರೇಟ್ ಮಾಡೋಕ್ಕೆ ನಮ್ಮ ಬಾಯ್ಲರ್ಸ್ಗಳಿರ್ತದೆ. ನಮ್ಮ ಬಾಯ್ಲರ್ಗಳು ಇಲ್ಲ ಎಲೆಕ್ಟ್ರಿಕ್ ಬಾಯ್ಲಲ್ಲಿ ಯಾರೂ ಯೂಸ್ ಮಾಡ್ತಾ ಇಲ್ಲ. ಐದರ್ ಫರ್ನೇಸ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲ ಗ್ಯಾಸ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಅಂದರೆ ಫೈರ್ವುಡ್ ಯೂಸ್ ಮಾಡಬೇಕು. ನಾನು ಬಂದಿದ್ದ ತಕ್ಷಣ ನಾನು ಅದ್ರ ಮೇಲೆ ಕ್ರಮ ತಗೊಂಡು ಈಗ ನಾವು ಫೈರ್ವುಡ್ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸೆಕ್ಷನಲ್ಲಿ, ಒಂದು ಮೇನ್ ಡೈರಿನಲ್ಲಿ ಅಲ್ಲ, ಕನ್ವರ್ಟ್ ಮಾಡಬೇಕು. ಅದನ್ನು ಬಾಯ್ಲರ್ಸ್ನ ಕನ್ವರ್ಟ್ ಮಾಡ್ಕೋಬೇಕು. ಬಾಯ್ಲರ್ಸ್ಗಳನ್ನ ಕನ್ವರ್ಟ್ ಮಾಡ್ತಾ ಅಂದಾಗ ಟೈಮ್ ತೊಗೊಳುತ್ತೆ. ಅದು 1 ದಿನದಲ್ಲಿ 2 ದಿನದಲ್ಲಿ ಆಗೋದಿಲ್ಲ. ಅದಕ್ಕೂ ಕೂಡ ಟೆಂಡರ್ ಮಾಡಬೇಕು. ನಾವು ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಫರ್ನೇಸ್ ಆಯಿಲ್ ಪ್ರೈಸು ಮೊದಲು ಕಡಿಮೆ ಇತ್ತು, ಗ್ಯಾಸ್ ಪ್ರೈಸು ಕಡಿಮೆ ಇತ್ತು. ಜಾಸ್ತಿ ಆಗೋದ್ರಿಂದ ಗ್ರಾಹಕರ ಮೇಲೆ ಜಾಸ್ತಿ ಬೀಳ್ತದೆ, ನಮಗೆ ಹೊರೆ ಜಾಸ್ತಿ ಆಗುತ್ತೆ ಅಂಥೇಳಿ ಸ್ಥಳೀಯವಾಗಿ ನಾವು ಫೈರ್ವುಡ್ನ ಯೂಸ್ ಮಾಡೋದಕ್ಕೆ ಚಿಂತನೆ ಮಾಡಿ ಅದನ್ನು ಅಳವಡಿಸ್ಕೊಂಡಿದ್ದೀವಿ. 1 ಪ್ಲ್ಯಾಂಟಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಇನ್ನೂ 2-3 ಪ್ಲ್ಯಾಂಟ್ ಇದೆ. ಅದನ್ನು ಬೆಂಗಳೂರಲ್ಲಂತೂ ಆಗೋದಿಲ್ಲ ಫೈರ್ವುಡ್ ಉಪಯೋಗಿಸೋದಕ್ಕೆ. ಯಾಕೆ ಅಂತ ಅಂದರೆ ಪೊಲ್ಯೂಷನ್ ಇಶ್ಯೂ ಬರುತ್ತೆ.